ಸಿರೀಸ್ ಬರೀತಕ್ಕಂಥ ವಿದ್ಯಾರ್ಥಿಗಳನ್ನ ಭೇಟಿಯಾದಾಗ ಸಿಗ್ತಕ್ಕಂಥ ವೆರಿ ಕಾಮನ್ ಫೀಡ್ಬ್ಯಾಕ್ ಏನು ಅಂದರೆ, ಸರ್ ನಾನು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ, ತುಂಬ ದಿನಗಳಿಂದ ಓದ್ತಾ ಇದ್ದೀನಿ, ಬಟ್ ನನ್ನ ಸ್ಕೋರ್ ಚೆನ್ನಾಗಿ ಆಗ್ತಾ ಇಲ್ಲ. ಸೊ ಇದಕ್ಕೆ ಏನು ರೀಸನ್ ಅಂತಕ್ಕಂಥ ಒಂದು ಪ್ರಶ್ನೆಗಳು ತುಂಬ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನ ನಾವಿಲ್ಲಿ ಹುಡುಕ್ತಾ ಇದ್ದೇವೆ. ಏನಕ್ಕೆ ನಾವು ಮಾಡ್ತಕ್ಕಂಥ ಒಂದು ರುಟೀನ್ ಟೆಸ್ಟ್ ಸಿಸ್ಟಮ್ ಏನಿದೆ, ಸೊ ಅದಕ್ಕಿಂತ ಭಿನ್ನವಾಗಿ ಒಂದು ಸಪರೇಟ್ ಮೆಥಡ್ ಅನ್ನ ನಾವಿಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ರುಟೀನ್ ಆಗಿ ನಾವು ಬರೀತಕ್ಕಂಥ ಟೆಸ್ಟ್ ಸೀರೀಸ್ ಹೇಗಿರುತ್ತೆ? ಸೊ ರುಟೀನ್ ಆಗಿ ಬರೀತಕ್ಕಂಥ ಟೆಸ್ಟ್ ಸೀರೀಸ್ ಅಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಸೊ ಏನೋ ಒಂದು ಡೇಟ್ ಅನೌನ್ಸ್ ಮಾಡಿರ್ತೇವೆ, ಸೊ ಆ ಸಬ್ಜೆಕ್ಟ್ ಅನ್ನ ಅನೌನ್ಸ್ ಮಾಡಿರ್ತೇವೆ, ಸ್ಟಡಿ ಮಾಡ್ಕೊಂಡು ಬರ್ತೇವೆ. ಸೊ ಅದಾದ್ಮೇಲೆ ಟೆಸ್ಟ್ ಅನ್ನ ಬರೀತೇವೆ, ಅದಾದ್ಮೇಲೆ ಮಾರ್ಕ್ಸ್ ಅನ್ನ ಚೆಕ್ ಮಾಡ್ತೇವೆ, ಮುಗೀತು ಅಲ್ಲಿಗೆ. ಸೊ ನಾವು ಮುಂದಿನ ಟೆಸ್ಟ್ಗೆ ಜಂಪ್ ಆಗಿ ಹೋಗ್ತೇವೆ. ಸೊ ಇಲ್ಲಿ ಆಗ್ತಕ್ಕಂಥ ಒಂದು ಗ್ಯಾಪ್ ಏನಿದೆ, ಯಾಕೆ ಫರ್ದರ್ ನನ್ನ ಇಂಪ್ರೂವೈಸೇಷನ್ ಆಗ್ತಾ ಇಲ್ಲ? ಏನಕ್ಕಂದ್ರೆ ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, ಯಾವುದೇ ಕೋಚಿಂಗ್ ಸೆಂಟ್ರಲ್ಲಿ ಕಲ್ತಿರ್ಬೋದು, ಯಾವುದೇ ಆಥರ್ ಬುಕ್ ಅನ್ನ ಓದಿರ್ಬೋದಾಗಿರುತ್ತೆ. 80 to 90% ಆಫ್ ದಿ ಕಂಟೆಂಟ್ ಒಂದು ಪುಸ್ತಕದಿಂದ ಇನ್ನೊಂದು ಪುಸ್ತಕಕ್ಕೆ ಬದಲಾಗೋ ಸಾಧ್ಯತೆನೇ ಇಲ್ಲ. ಹಾಗಿದ್ರೆ ಎಲ್ಲರೂ ಅದೇ ರೀತಿಯ ಕಂಟೆಂಟ್ ಅನ್ನ ಓದ್ತಿದ್ದಾರೆ. ಕೆಲವರದ್ದು ಮಾತ್ರ ಒಳ್ಳೆ ಮಾರ್ಕ್ಸ್ ಬರ್ತಾ ಇದೆ, ಕೆಲವರದ್ದು ಯಾಕೆ ಒಳ್ಳೆ ಮಾರ್ಕ್ಸ್ ಬರ್ತಾ ಇಲ್ಲ? ಸೊ ಇದನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ನ್ಯೂ ಮೆಥಡ್ ಆಫ್ ಟೆಸ್ಟ್ ಸೀರೀಸ್ ಏನು ಅಂದ್ರೆ, ಬಿಫೋರ್ ಯು ಪ್ರಿಪೇರ್, ನೀವು ಪ್ರಿಪೇರ್ ಆಗುವುದಕ್ಕಿಂತ ಮುಂಚೆ ಪ್ರೀ ಟೆಸ್ಟ್ ಡಿಸ್ಕಷನ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಅನ್ನ ಟೆಸ್ಟ್ ಬರೀಲಿಕ್ಕೆ ನಿಮ್ಗೆ ಟೈಮ್ ಟೇಬಲ್ ಅಲ್ಲಿ ಕೊಟ್ಟಿರ್ತೇವೆ, ಆ ಟೆಸ್ಟ್ ಅನ್ನ ಬರೆಯೋದಕ್ಕಿಂತ ಮುಂಚೆ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಓರಿಯೆಂಟೇಷನ್ ಅನ್ನ ಮಾಡ್ಲಾಗತ್ತೆ. ಸೊ ಈ ಒಂದು ಓರಿಯೆಂಟೇಷನ್ ಅಲ್ಲಿ ಏನ್ ಮಾಡ್ಲಾಗುತ್ತೆ? ಇಮ್ಯಾಜಿನ್ ನಾಳೆ ನಿಮ್ಗೆ ಫಿಸಿಕಲ್ ಜಿಯೋಗ್ರಫಿ ಟೆಸ್ಟ್ ಇದೆ. ಸೊ ಫಿಸಿಕಲ್ ಜಿಯೋಗ್ರಫಿ ಟೆಸ್ಟ್ ಅನ್ನ ನೀವು ತಗೊಳ್ಳೋ ಮುಂಚೆ ಯಾವ್ದು ಇಂಪಾರ್ಟೆಂಟ್ ಏರಿಯಾಸ್ ಇರುತ್ತೆ, ರಿಪೀಟೆಡ್ ಥೀಮ್ಸ್ ಯಾವ್ದಿದೆ? ಸೊ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ವೇರಿಯಸ್ ಎಕ್ಸಾಮ್ಸ್ಗಳಲ್ಲಿ, ಅದು UPSC ಇಂದ KEA ವರೆಗೂ ಯಾವುದೇ ಪರೀಕ್ಷೆ ಆಗಿರ್ಬೋದು, ಯಾವ ರೀತಿಯ ಪ್ರಶ್ನೆಗಳು, ಯಾವ ರೀತಿಯ ಥೀಮ್ಸ್ಗಳ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ತಾ ಇದ್ದಾರೆ, ಯಾವುದು ಒಂದು ವರ್ಷದಲ್ಲಿ ಇರ್ತಕ್ಕಂಥ ಪ್ರಚಲಿತ ಘಟನೆಗಳು ಯಾವುದು, ಆ ಒಂದು ಕರೆಂಟ್ ಅಫೇರ್ಸ್ ಯಾವ ಜನರಲ್ ಸ್ಟಡೀಸ್ಗೆ ತುಂಬಾ ಲಿಂಕ್ ಆಗುತ್ತೆ. ಸೊ ಇದನ್ನೆಲ್ಲ ನಿಮ್ಗೆ ಒಂದು ಪ್ರೀ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ಲಾಗತ್ತೆ. ಸೊ ಅವಾಗ ನಿಮ್ಗೆ ಓದ್ಲಿಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ, ಎಲ್ಲಿ ನಾನು ಎಂಫಸಿಸ್ ಮಾಡಬೇಕು, ಎಲ್ಲಿ ನಾನು ತುಂಬಾ ಫೋಕಸ್ ಮಾಡಬೇಕು ಅಂತಕ್ಕಂಥ ಒಂದು ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಇರ್ತಕ್ಕಂಥ ಸ್ಮಾಲ್ ಟೈಮ್ ಅಲ್ಲಿ ನಾವು ಹೆಚ್ಚಿನ ತಯಾರಿಯನ್ನ ನಾವು ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಬ್ರೀಫಿಂಗ್ ಸೆಷನ್ ಆದ್ಮೇಲೆ ನೀವು ನಿಮ್ಮ ಪ್ರಿಪರೇಷನ್ ನಾವು ಕೊಟ್ಟಿರ್ತಕ್ಕಂಥ ಒಂದು ಗೈಡ್ಲೈನ್ಸ್ ನ ಆಧಾರದ ಮೇಲೆ ನೀವು ಕಂಟಿನ್ಯೂ ಮಾಡ್ತೀರಾ. ಸೊ ಅದಾದ ನಂತರ ನೀವು ಪರೀಕ್ಷೆಯನ್ನ ಬರೀತೀರಾ. ಪರೀಕ್ಷೆಯನ್ನ ಬರೆದ ನಂತರ ಪೋಸ್ಟ್ ಟೆಸ್ಟ್ ಅನಾಲಿಸಿಸ್ ಅನ್ನ ನಾವು ಮಾಡ್ತೇವೆ. ಬರೀ ಪ್ರೀ ಟೆಸ್ಟ್ ಅನಾಲಿಸಿಸ್ ಅಲ್ಲ, ಪರೀಕ್ಷೆಯ ನಂತರ ಕೂಡ ಪ್ರತಿಯೊಂದು ಪ್ರಶ್ನೆಯನ್ನ ನಾವು ನಿಮ್ಮೊಂದಿಗೆ ಸಾಲ್ವ್ ಮಾಡ್ತೇವೆ. ಏನೇನ್ ಮಾಡ್ತೀವಿ ಅದರಲ್ಲಿ ಅದನ್ನ ಡೀಟೇಲ್ಡ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಮುಂದೆ ಕೊಡ್ತೇನೆ. ಸೊ ಟೆಸ್ಟ್ ನ ಮುಂಚೆ, ಟೆಸ್ಟ್ ನ ನಂತರ ಎರಡೂ ಡಿಸ್ಕಷನ್ಸ್ ಅನ್ನ ಈ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡಿರ್ತೇವೆ. ಸೊ ಇದರಿಂದ ನಿಮ್ಮ ಮಿಸ್ಟೇಕ್ಸ್ ಅನ್ನ ನೀವು ಕರೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಆ ಮಿಸ್ಟೇಕ್ಸ್ ಅನ್ನ ಕರೆಕ್ಟ್ ಮಾಡುವುದರ ಜೊತೆಗೆ ನಿಮ್ಮ ರಿವಿಷನ್ ಅನ್ನ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ಪ್ರೋಸೆಸ್ ಅನ್ನ ಮಾಡಿಕೊಂಡ್ರೆ ನಿಮ್ಮ ಅಂಕಗಳು ಆಟೋಮ್ಯಾಟಿಕ್ ಆಗಿ ಇಂಪ್ರೂವ್ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ರೀತಿಯ ಒಂದು ಅಣುಕು ಪರೀಕ್ಷೆಯನ್ನ ನಾವು KES ಪರೀಕ್ಷೆಗೆ, ಪೂರ್ವಭಾವಿ ಪರೀಕ್ಷೆಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಅಸ್ತ್ರ 6.0 ಇದರಲ್ಲಿ ಎರಡು ವಿವಿಧ ರೀತಿಯ ಟೆಸ್ಟ್ ಸೀರೀಸ್ ಅನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಒಂದು ಅಸ್ತ್ರ ಎಡ್ಜ್, ಇದರಲ್ಲಿ ಪ್ರೀ ಟೆಸ್ಟ್ ಡಿಸ್ಕಷನ್, ಪೋಸ್ಟ್ ಟೆಸ್ಟ್ ಡಿಸ್ಕಷನ್ ಇರುತ್ತೆ. ಇನ್ನೊಂದು ಅಸ್ತ್ರ ಕಂಪಾಸ್ ಅಂತ ಇನ್ನೊಂದು ಪ್ರೋಗ್ರಾಮ್ ಇದೆ. ಸೊ ಅಲ್ಲಿ 1-to-1 ಮೆಂಟರ್ಶಿಪ್ ಅನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಕೂಡ ಲಾಂಚ್ ಮಾಡ್ತಾ ಇದ್ದೇವೆ. ಮೊದಲು ಅಸ್ತ್ರ ಎಡ್ಜ್ ಅಲ್ಲಿ ಇರ್ತಕ್ಕಂಥ ಒಂದು ಟೆಸ್ಟ್ ಗಳ ಮಾಹಿತಿಯನ್ನ ನಾನಿಲ್ಲಿ ನೀಡೋದಾದ್ರೆ, ಸೊ ಒಟ್ಟು ಇದರಲ್ಲಿ 31 ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಮೊದಲ ಪರೀಕ್ಷೆ ಒಂದು ಸರಳವಾದ ಎಕ್ಸಾಮ್ ಅನ್ನ ನಿಮ್ಗೆ ನೀಡಲಾಗುತ್ತೆ. ಸೊ ಅದು NCERT ಮತ್ತೆ DSERT ಪುಸ್ತಕಗಳ ಆಧಾರದ ಮೇಲೆ ಒಂದು ಪರೀಕ್ಷೆಯನ್ನ ನೀಡಲಾಗುತ್ತೆ. ಸೊ ಅದಾದ ನಂತರ 18 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಗಳನ್ನ ನೀಡಲಾಗುತ್ತೆ. ಸಬ್ಜೆಕ್ಟ್ ವೈಸ್ ಅಂದ್ರೆ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಏನ್ಷಿಯಂಟ್ ಗೆ ಒಂದು ಟೆಸ್ಟ್, ಮಾಡರ್ನ್ ಗೆ ಒಂದು ಟೆಸ್ಟ್, ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಈ ರೀತಿಯಾಗಿ 18 ಸೆಕ್ಷನ್ಸ್ ಆಗಿ ನಾವು ಅದನ್ನ ಡಿವೈಡ್ ಮಾಡಿದ್ದೇವೆ. ಸೊ ಪ್ರತಿಯೊಂದು ಸೆಕ್ಷನ್ ಅನ್ನ ನೀವು ಬರೆಯುವ ಮುಂಚೆ ಒಂದು ಡಿಸ್ಕಷನ್ ಮತ್ತೆ ಆ ಪರೀಕ್ಷೆ ಆದ ಮೇಲೆ ಪೋಸ್ಟ್ ಡಿಸ್ಕಷನ್ ಅನ್ನ ಮಾಡಲಾಗುತ್ತೆ. ಅದಾದ ಮೇಲೆ ಲಾಸ್ಟ್ ಅಲ್ಲಿ 6 ರಿವಿಷನ್ ಟೆಸ್ಟ್ ಗಳನ್ನ ನೀಡಲಾಗುತ್ತೆ. ರಿವಿಷನ್ ಅಂದ್ರೆ ಏನು? ಕಂಪ್ಲೀಟ್ ಹಿಸ್ಟ್ರಿ 1 ಟೆಸ್ಟ್,
ಕಂಪ್ಲೀಟ್ ಪಾಲಿಟಿ ಒನ್ ಟೆಸ್ಟ್, ಕಂಪ್ಲೀಟ್ ಜಿಯೋಗ್ರಫಿ ಒನ್ ಟೆಸ್ಟ್. ಸೊ ಈ ರೀತಿಯಾಗಿ ರಿವಿಷನ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಸೊ ಅಲ್ಲೂ ಕೂಡ ಪ್ರೀ ಟೆಸ್ಟ್ ಡಿಸ್ಕಷನ್ ಮತ್ತೆ ಪೋಸ್ಟ್ ಟೆಸ್ಟ್ ಡಿಸ್ಕಷನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಎಲ್ಲ ಮುಗಿದ ಮೇಲೆ ಫುಲ್ ಲೆಂತ್ ಟೆಸ್ಟ್ ಗಳನ್ನ ಮಾಡಲಾಗುತ್ತೆ. 6 ಫುಲ್ ಲೆಂತ್ ಟೆಸ್ಟ್ಗಳು, ಪೇಪರ್ 1 ಮತ್ತೆ ಪೇಪರ್ 2 ನಿಮ್ಗೆ ಮೇನ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಇರುತ್ತೆ ಸೊ ಅದೇ ರೀತಿಯ ಪರೀಕ್ಷೆಗಳನ್ನ ನಿಮ್ಗೆ ನೀಡಲಾಗುತ್ತೆ. ಸೊ ಇದು ಅಸ್ತ್ರ ಎಡ್ಜ್ ಅನ್ನ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಕ್ಕಂಥ ಕಂಪ್ಲೀಟ್ ಸರ್ವಿಸ್ ಇದಾಗಿರುತ್ತೆ. ಸೊ ಹಾಗಿದ್ರೆ ಪ್ರೀ ಟೆಸ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಏನು? Important areas to be covered for the upcoming examination. When I say upcoming examination, not only for the test series. So main exam ನೀವೇನ್ ಬರೀತೀರಾ ಅಲ್ಟಿಮೇಟ್ಲಿ, ಸೊ ಅದಕ್ಕೆ ಇಂಪಾರ್ಟೆಂಟ್ ಥೀಮ್ಸ್ ಏನಿದೆ, ಯಾವುದನ್ನ ನಾವು ಕವರ್ ಮಾಡ್ಕೊಳ್ಬೇಕು, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಎಲ್ಲಿರಬೇಕು, ದಿ ಫ್ಯಾಕ್ಚುಯಲ್ ಬೇಸ್ಡ್ ಇನ್ಫಾರ್ಮೇಶನ್ ಎಲ್ಲಿ ನಿಮ್ಗೆ ಗೊತ್ತಿರಲೇಬೇಕು, ಇವೆಲ್ಲವನ್ನ ಕೂಡ ಈ ಒಂದು ಪ್ರೀ ಟೆಸ್ಟ್ ಡಿಸ್ಕಷನ್ ಅಲ್ಲಿ ಹೇಳಲಾಗುತ್ತೆ. ಐ ಪ್ರಿಯಾರಿಟಿ ಟಾಪಿಕ್ಸ್ ವಿತ್ ಇನ್ ದ ಸಿಲೆಬಸ್. ಸೊ ಸಿಲೆಬಸ್ ನ ಒಳಗಡೆ ಇರ್ತಕ್ಕಂಥ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗಿರ್ತಕ್ಕಂಥ ಟಾಪಿಕ್ಸ್ ಯಾವ್ದಿದೆ ಸೊ ಅದನ್ನ ಈ ಒಂದು ಪ್ರೀ ಟೆಸ್ಟ್ ಡಿಸ್ಕಷನ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೇವೆ. ಸೊ ಅದಾದ ನಂತರ ಟೆಸ್ಟ್ ಅನ್ನ ಬರೀತೀರಾ. ಟೆಸ್ಟ್ ಅನ್ನ ಬರೆದ ನಂತರ ಪೋಸ್ಟ್ ಟೆಸ್ಟ್ ಡಿಸ್ಕಷನ್ ಅನ್ನ ಮಾಡಲಾಗುತ್ತೆ. ಸೊ ಇಲ್ಲಿ ನಾವು ಫೋಕಸ್ ಮಾಡ್ತಕ್ಕಂಥದ್ದು ಕ್ವೆಶ್ಚನ್ ಟು ಕಾನ್ಸೆಪ್ಟ್ ಅಪ್ರೋಚ್. ನೋಡಿ, ಇದು ಉಲ್ಟಾ. ಏನಿದು ಕ್ವೆಶ್ಚನ್ ಟು ಕಾನ್ಸೆಪ್ಟ್ ಅಪ್ರೋಚ್? ನಾವು ಯೂಶಲಿ ಮಾಡ್ತಕ್ಕಂಥದ್ದು ಕಾನ್ಸೆಪ್ಟ್ ಟು ಕ್ವೆಶ್ಚನ್ ಅಪ್ರೋಚ್ ಅನ್ನ ಮಾಡ್ತೇವೆ. ಏನಂಗಂದ್ರೆ ಮೊದಲು ನಾವು ಓದ್ಕೊಂಡ್ಬರ್ತೇವೆ, ಅದು ಕಾನ್ಸೆಪ್ಟ್. ಅದಾದ್ಮೇಲೆ ನಾವು ಟೆಸ್ಟ್ ಅನ್ನ ತಗೊಳ್ತೇವೆ, ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡ್ತೇವೆ. ಅದು ನಾವು ರುಟೀನ್ ಆಗಿ ಮಾಡ್ತಕ್ಕಂಥ ಒಂದು ಕೆಲಸ. ಬಟ್ ನಾವಿಲ್ಲಿ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತೇವೆ. ಏನ್ ರಿವರ್ಸ್ ಇಂಜಿನಿಯರಿಂಗ್ ಅಂದ್ರೆ, ಫಸ್ಟ್ ನೀವು ಟೆಸ್ಟ್ ಅನ್ನ ಬರೀತೀರಾ. ಅಫ್ಕೋರ್ಸ್ ನೀವು ಮುಂಚೆ ಕೂಡ ಓದಿರ್ಬೋದು. ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡಿದ ನಂತರ ಮತ್ತೆ ನಾವು ಕಾನ್ಸೆಪ್ಟ್ಗೆ ವಾಪಸ್ ಹೋದಾಗ ಅದು ನೋಡ್ತಕ್ಕಂಥ ಒಂದು ವ್ಯೂ ಪಾಯಿಂಟ್, ದೃಷ್ಟಿಕೋನನೇ ಚೇಂಜ್ ಆಗಿರುತ್ತೆ. ಸೊ ಆ ರೀತಿ ಅಪ್ರೋಚ್ ಅನ್ನ ನಾವು ಡೆವಲಪ್ ಮಾಡ್ಕೊಂಡಾಗ, ಬಿಕಾಸ್ ನಮ್ಗೆ ಗೊತ್ತಿರಲ್ಲ ಈ ಕಾನ್ಸೆಪ್ಟ್ ಮೇಲೆ ಈ ತರ ಪ್ರಶ್ನೆ ಬರ್ಬೋದು ಅಂತಕ್ಕಂಥ ಅಂದಾಜು ನಮ್ಗೆ ಇಲ್ದಿದ್ದಾಗ ನಾವಲ್ಲಿ ಮಿಸ್ಟೇಕ್ಸ್ ಗಳನ್ನ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಯಾವಾಗ ನಮ್ಗೆ ಆ ಒಂದು ದೃಷ್ಟಿಕೋನ ಬೆಳೆಯುತ್ತೆ, ಆಗ ಸಬ್ಜೆಕ್ಟ್ ನಲ್ಲಿ ನನಗೆ ತುಂಬಾ ಕ್ಲಾರಿಟಿ ಬರುತ್ತೆ. ಅಂಡ್ ಆ ಮಿಸ್ಟೇಕ್ಸ್ ಗಳನ್ನ ನಾನು ಫ್ಯೂಚರ್ ಎಕ್ಸಾಮ್ಸ್ ಅಲ್ಲಿ ಮಾಡೋದಿಲ್ಲ, ಬಿಕಾಸ್ ನಾನು ಅದನ್ನ ಐಡೆಂಟಿಫೈ ಮಾಡಿ ರೆಕ್ಟಿಫೈ ಮಾಡ್ಕೊಂಡಿರ್ತೇನೆ. ಸೊ ಆ ಒಂದು ಪ್ರಶ್ನೆಗೆ ನಿಮ್ಗೆ ಲಾಜಿಕ್ ಗೊತ್ತಾದ್ರೆ ಆ ರೀತಿಯ ಅನೇಕ ಪ್ರಶ್ನೆಗಳ ಲಾಜಿಕ್ ಅನ್ನ ನೀವು ಡಿಸೈಫರ್ ಮಾಡ್ಲಿಕ್ಕೆ ಅನುಕೂಲಕರವಾಗಿರುತ್ತೆ. ಸೊ ಆ ರೀತಿಯಾಗಿ ಕ್ವೆಶ್ಚನ್ ಟು ಕಾನ್ಸೆಪ್ಟ್ ಅಪ್ರೋಚ್ ಅನ್ನ ಮಾಡಿದಾಗ ನಮ್ಗೆ ಹೆಚ್ಚಿನ ಮೆಮರಿ ಕೂಡ ಇರುತ್ತೆ, ಸಬ್ಜೆಕ್ಟ್ ನ ಮೇಲೆ ಹೆಚ್ಚಿನ ಸ್ಪಷ್ಟತೆ ಕೂಡ ನಮ್ಗೆ ಸಿಗುತ್ತೆ. ಸೊ ಇನ್ನು ಎಲಿಮಿನೇಷನ್ ಟೆಕ್ನಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾ ವಿಷಯವನ್ನ ನಾನು ಓದಿದ್ರು ಕೂಡ ನಮ್ಮ ಬ್ರೈನ್ಗೆ ಒಂದು ಲಿಮಿಟೆಡ್ ಕೆಪಾಸಿಟಿ ಇರುತ್ತೆ. ಎಲ್ಲವನ್ನೂ ಕೂಡ ಎಕ್ಸಾಮ್ ವರ್ಗು ನೆನ್ಪಿಟ್ಕೊಳ್ತಕ್ಕಂಥದ್ದು ಹ್ಯೂಮನ್ಲಿ ಇಂಪಾಸಿಬಲ್ ಆಗಿರುತ್ತೆ. ಸೊ ಅದರಿಂದ ಒಂದು 4 ಸ್ಟೇಟ್ಮೆಂಟ್ ಅಲ್ಲಿ ನನಗೆ 2 ಗೊತ್ತಿರ್ಬೋದು 100%. ಸೊ ಅವಾಗ ಎಲಿಮಿನೇಷನ್ ಟೆಕ್ನಿಕ್ಸ್ ಅನ್ನ ಹೇಗೆ ಯೂಸ್ ಮಾಡೋದು ಅದನ್ನು ಕೂಡ ನಾವು ಪೋಸ್ಟ್ ಅನಾಲಿಸಿಸ್ ಅಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಕೀವರ್ಡ್ ಐಡೆಂಟಿಫಿಕೇಶನ್ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸ್ಟ್ರೀಮ್ ವರ್ಡ್ಸ್ ಇರುತ್ತೆ, ಆಲ್ ಅಂತ ಇರುತ್ತೆ, ಸಮ್ ಅಂತ ಇರುತ್ತೆ, ಓನ್ಲಿ ಅಂತ ಇರುತ್ತೆ, ಸಮ್ಟೈಮ್ಸ್ ಇನ್ಕರೆಕ್ಟ್ ಅನ್ನೋದನ್ನ ನಾವು ನೋಡೇ ಇರೋದಿಲ್ಲ. ಸೊ ಈ ರೀತಿಯ ಸರಳವಾದ ಮಿಸ್ಟೇಕ್ಸ್ ಗಳನ್ನ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಎಕ್ಸ್ಟ್ರೀಮ್ ವರ್ಡ್ಸ್ ಇದ್ದಾಗ ಹೌ ಟು ಪ್ಲೇ ವಿತ್ ಕೀ ವರ್ಡ್ಸ್ ಇನ್ ದಿ ಕ್ವೆಶನ್, ಅದನ್ನು ಕೂಡ ಪೋಸ್ಟ್ ಟೆಸ್ಟ್ ಅನಾಲಿಸಿಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಅವಾಗ ನಿಮ್ಗೆ ಅನ್ಸುತ್ತೆ ನಾನು ಕೂಡ ಈ ಪ್ರಶ್ನೆಗೆ ಆನ್ಸರ್ ಕೊಡ್ಬೋದಾಗಿತ್ತು, ಅನ್ನೆಸೆಸರಿಲಿ ನಾನು ಬಿಟ್ಟು ಬಂದಿದ್ದೇನೆ. ಸೊ ಇವೆಲ್ಲ ಒಂದು ರೆಕ್ಟಿಫಿಕೇಶನ್ ಅನ್ನ ನಾವು ಮಾಡ್ಕೊಳ್ಬಹುದಾಗಿರುತ್ತೆ. ಅಂಡ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಸೊ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನ ಅನಲೈಸ್ ಮಾಡ್ತೇವೆ. ಅದರ ಹಿಂದೆ ಮುಂದೆ ಇರ್ತಕ್ಕಂಥ ಮಾಹಿತಿ ಒಂದ್ಸತಿ ಡಿಸ್ಕಸ್ ಮಾಡಿದಾಗ ನಿಮ್ಗೆ ನೆನಪು ಇನ್ನೂ ಚೆನ್ನಾಗಿ ಉಳಿಯುತ್ತೆ. ಅಂದ್ರೆ ಪುಸ್ತಕದಲ್ಲಿ ಓದೋದಕ್ಕಿಂತ ಸೊ ಒಬ್ಬರು ಹೇಳುವುದನ್ನ ಕೇಳಿಸಿಕೊಂಡಾಗ ಸೊ ಇಟ್ ವಿಲ್ ರಿಮೈನ್ ವಿತ್ ಯು ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ಅದಾದ್ಮೇಲೆ ಕಾನ್ಸೆಪ್ಚುಯಲ್ ಅಂಡ್ ಫ್ಯಾಕ್ಚುಯಲ್ ಟ್ರಾಪ್ಸ್. ಎಲ್ಲಿ ನೀವು ಕಾನ್ಸೆಪ್ಚುಯಲಿ ನಿಮ್ಮನ್ನ ಟ್ರ್ಯಾಪ್ ಮಾಡಲಾಗುತ್ತೆ, ಫ್ಯಾಕ್ಚುಯಲ್ ಡೇಟಾ ಏನಿರುತ್ತೆ ಅಲ್ಲೆಲ್ಲಿ ಟ್ರ್ಯಾಪ್ ಮಾಡಲಾಗುತ್ತೆ. ಇವಾಗ ಸರ್ವೆ ಬರುತ್ತೆ, ಬಜೆಟ್ ಬರುತ್ತೆ, ಯಾವ ರೀತಿ ನಮ್ಮನ್ನ ಸರ್ವೆ ಮತ್ತು ಬಜೆಟ್ ನಲ್ಲಿ ನಮಗೆ ಸರಳವಾಗಿ ಟ್ರ್ಯಾಪ್ ಮಾಡಬಹುದಾಗಿರುತ್ತೆ. ಸೊ ಇವೆಲ್ಲವನ್ನ ಕೂಡ ನಾವು ಪೋಸ್ಟ್ ಟೆಸ್ಟ್ ಡಿಸ್ಕಷನ್ ಅಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಅಂಡ್ ಗೆಸ್ಸಿಂಗ್ ವರ್ಸಸ್ ಎಜುಕೇಟೆಡ್ ಎಲಿಮಿನೇಷನ್. ಗೆಸ್ಸಿಂಗ್ ಮಾಡ್ತಕ್ಕಂಥದ್ದು ಆಗಲ್ಲ. ಗೆಸ್ ಮಾಡೋದ್ರಿಂದ 99 ಔಟ್ ಆಫ್ 100% ನಾವು ತಪ್ಪನ್ನ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಬದಲಾಗಿ ನಾವು ಎಜುಕೇಟೆಡ್ ಎಲಿಮಿನೇಷನ್ ಅನ್ನ ಮಾಡಬೇಕು. ಯಾವ ರೀತಿ ನಾವು ಎಜುಕೇಟೆಡ್ ಎಲಿಮಿನೇಷನ್ ಅನ್ನ ಮಾಡ್ತಕ್ಕಂಥದ್ದು, ಸೊ ಅದನ್ನ ನಾವು ಪೋಸ್ಟ್ ಟೆಸ್ಟ್ ಡಿಸ್ಕಷನ್ ಅಲ್ಲಿ ಮಾಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ರಿಲೇಟೆಡ್ ಟಾಪಿಕ್ಸ್ ಲೈಕ್ಲಿ ಟು ಬಿ ಆಸ್ಕ್ಡ್ ಇನ್ ದಿ ಫ್ಯೂಚರ್ ಎಕ್ಸಾಮಿನೇಷನ್. ಯಾವ್ಯಾವ ಟಾಪಿಕ್ಸ್ ಮೇಲೆ ನಮಗೆ ಫ್ಯೂಚರ್ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೊಡಬಹುದು, ಎಲ್ಲವನ್ನ ಕೂಡ ನಾವು ಪೋಸ್ಟ್ ಟೆಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತಂದ್ರೆ
ಅಂದ್ರೆ ಎಕ್ಸಾಮ್ಗಿಂತ ಮುಂಚೆ ನೀವು ಏನು ಓದ್ಬೇಕು, ಹೇಗೆ ಓದ್ಬೇಕು ಅಂತಕ್ಕಂಥ ಒಂದು ಕ್ಲಾರಿಟಿ ಸಿಗುತ್ತೆ. ಎಕ್ಸಾಮ್ ಆದ್ಮೇಲೆ ಇನ್ನೇನು ಇಂಪ್ರೂವೈಸ್ ಮಾಡ್ಕೊಳ್ಬೇಕು, ನಾನೇನ್ ತಪ್ಪುಗಳನ್ನ ಮಾಡಿದ್ದೆ, ಆ ತಪ್ಪುಗಳನ್ನ ಮುಂದೆ ಆಗದ ಹಾಗೆ ನಾನು ಹೇಗೆ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಬೇಕು. ಸೊ ಇಷ್ಟನ್ನ ನೀವು ಸರಿಪಡಿಸ್ಕೊಂಡ್ರೆ ಆಟೋಮ್ಯಾಟಿಕಲಿ ನಿಮ್ಮ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇವನ್ ನಿಮ್ಮ ರೀಡಿಂಗ್ ಮೆಥಡಾಲಜಿ ಕೂಡ ಚೇಂಜ್ ಆಗುತ್ತೆ, ನಿಮ್ಮ ರೀಡಿಂಗ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಸೊ ಇವೆಲ್ಲ ಕೂಡ ಇನ್ಕ್ಲೂಡ್ ಮಾಡಿರ್ತಕ್ಕಂಥ ಒಂದು ಪ್ಯಾಕೇಜ್ ಅನ್ನ ನಾವು ಅಸ್ತ್ರ ಎಡ್ಜ್ ಅಲ್ಲಿ ನೀಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಅಸ್ತ್ರ ಕಂಪಾಸ್ ಅಂತ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಇನ್ನೇನು ಪ್ರಶ್ನೆಗಳ ಬಗ್ಗೆ ಹೇಳೋದಾದ್ರೆ, ಬೋತ್ ಸಿಲೆಬಸ್ ಸ್ಟ್ಯಾಟಿಕ್ ಪಾರ್ಟ್ ಏನಿರುತ್ತೆ, ಕರೆಂಟ್ ಅಫೇರ್ಸ್ ಪಾರ್ಟ್ ಏನಿರುತ್ತೆ. ಸೊ ನಿಮ್ಮ ಸಿಲೆಬಸ್ ಕಾಪಿಯಲ್ಲೇ ಹೇಳಿರ್ತಾರೆ, ಏನೋ ಜನರಲ್ ಸ್ಟಡೀಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಥವಾ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜನರಲ್ ಸ್ಟಡೀಸ್, ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಕರ್ನಾಟಕ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇವೆಲ್ಲವನ್ನ ಇಂಟಿಗ್ರೇಟ್ ಮಾಡುವ ಮುಖಾಂತರ ಪ್ರಶ್ನೆಗಳನ್ನ ನಾವು ತಯಾರಿ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಅಣುಕು ಪರೀಕ್ಷೆಯಲ್ಲಿ ಫಾಲೋ ಮಾಡ್ತಕ್ಕಂಥ ಒಂದು ಪ್ಯಾಟರ್ನ್ ಆಗಿರುತ್ತೆ. ಸೊ ಇನ್ನು ಎರಡನೇ ಪ್ಯಾಕೇಜ್ ಅನ್ನ ನಾವು ಅಸ್ತ್ರ ಕಂಪಾಸ್ ಅಂತ ಕರಿತೇವೆ. ಸೊ ಈ ಒಂದು ಅಸ್ತ್ರ ಕಂಪಾಸ್ ಏನಕ್ಕೆ ತಗೊಂಡಿದ್ದೀವಿ ಅಂದ್ರೆ, ಬಿಕಾಸ್ ಎವ್ರಿ ಸ್ಟೂಡೆಂಟ್ ಈಸ್ ಡಿಫ್ರೆಂಟ್. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಲೆವೆಲ್ ಆಫ್ ಪ್ರಿಪರೇಷನ್ ಇರುತ್ತೆ, ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಕೆಲವೊಂದು ಈಸಿ ಸಬ್ಜೆಕ್ಟ್ಸ್ ಇರುತ್ತೆ, ಕೆಲವೊಂದು ಅವರಿಗೆ ಟಫ್ ಸಬ್ಜೆಕ್ಟ್ ಇರುತ್ತೆ. ಅವರಿಗೆ ಟಫ್ ಇರೋದು ಇನ್ನೊಬ್ಬರಿಗೆ ಈಸಿ, ಇವ್ರಿಗೆ ಈಸಿ ಇರೋದು ಇನ್ನೊಬ್ಬರಿಗೆ ಟಫ್ ಇರುತ್ತೆ. ಸೊ ನಮ್ಮ ಫಿಂಗರ್ ಪ್ರಿಂಟ್ ಯಾವ ರೀತಿ ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯ ತಯಾರಿ ವಿಧಾನ ಆಗಿರ್ಬೋದು, ಆ ಸಬ್ಜೆಕ್ಟ್ಸ್ಗಳ ಮೇಲೆ ಅವ್ರಿಗಿರ್ತಕ್ಕಂಥ ಗ್ರಿಪ್ ಇರ್ಬೋದು, ಎಲ್ಲವೂ ಬದಲಾಗುತ್ತೆ. ಸೊ ಈ ಒಂದು ಕಾರಣದಿಂದ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಸ್ಟೂಡೆಂಟ್. ಸೊ ಅದರಿಂದ ಪ್ರತಿ ವಿದ್ಯಾರ್ಥಿಯನ್ನ, ಈ ಒಂದು ಪ್ರೋಗ್ರಾಮ್ ಅಲ್ಲಿ ಬರ್ತಕ್ಕಂಥ ಪ್ರತಿ ವಿದ್ಯಾರ್ಥಿಗೆ ಫಸ್ಟ್ ಡಯಾಗ್ನಿಸಿಸ್ ಮಾಡ್ಬೇಕು. ಇವಾಗ ನಾವು ಏನಾದ್ರೂ ಕಾಯಿಲೆ ಬಂದು ಹಾಸ್ಪಿಟಲ್ಗೆ ಹೋದಾಗ ಫಸ್ಟ್ ನಮ್ಗೆ ತಪಾಸಣೆ ಮಾಡ್ತಾರೆ. ಸೊ ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ನನಗೆ ಸರಿಯಾಗಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆದ್ರೆ ಅದಕ್ಕೆ ಸೂಕ್ತವಾದ ಮೆಡಿಸಿನ್ ಅನ್ನ ನಾವು ಕೊಡ್ಬೋದು. ಇವಾಗ ಕಾಯಿಲೆ ಏನಂತಾನೆ ಗೊತ್ತಾಗಿಲ್ಲ ಅಂದ್ರೆ ಸಾವಿರಾರು ಮೆಡಿಸಿನ್ಸ್ ಇದೆ, ಸಾವಿರಾರು ಕಾಯಿಲೆಗಳಿದೆ, ಯಾವ ಮೆಡಿಸಿನ್ ಅನ್ನ ಕೊಡೋದು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅದರಿಂದ ವೈಯಕ್ತಿಕವಾಗಿ ಅವರನ್ನ ಕೌನ್ಸಿಲಿಂಗ್ ಮಾಡಿದಾಗ ಅವರ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಆ ಒಂದು ಡಯಾಗ್ನೋಸಿಸ್ ಅನ್ನ ನಾವು ಮಾಡ್ಬೇಕು. ಸೊ ಡಯಾಗ್ನೋಸಿಸ್ ಅನ್ನ ಮಾಡಿದಾಗ ನೆಕ್ಸ್ಟ್ ಅವ್ರಿಗೆ ಒಂದು ಕಸ್ಟಮೈಸ್ಡ್ ಪ್ಲಾನ್ ಅನ್ನ ಕೊಡ್ಬೇಕು. ಅವರ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಏನಿರುತ್ತೆ ಅದರ ಆಧಾರದ ಮೇಲೆ ಅವರಿಗೆ ಒಂದು ಸಂಪೂರ್ಣವಾದ ಪ್ಲಾನ್ ಅನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಈ ಪ್ಲಾನ್ ಪ್ರಕಾರ ಅವರು ಪ್ರಿಪೇರ್ ಮಾಡ್ಬೇಕು ಅಷ್ಟೇ. ಅವರ ಜವಾಬ್ದಾರಿ ಏನು ಅಂದ್ರೆ, ನಾವು ಏನ್ ಬ್ಲೂ ಪ್ರಿಂಟ್ ಅನ್ನ ಹಾಕೊಟ್ಟಿರ್ತೇವೆ ಸೊ ಅದರ ಪ್ರಕಾರ ಪ್ರಿಪೇರ್ ಆಗ್ತಕ್ಕಂಥದ್ದು ಅವರ ಜವಾಬ್ದಾರಿ ಆಗಿರುತ್ತೆ. ಪ್ರಿಪರೇಷನ್ ಆದ್ಮೇಲೆ ಅವರು ಟೆಸ್ಟ್ ಅನ್ನ ತಗೊಳ್ತಾರೆ. ಟೆಸ್ಟ್ ಅನ್ನ ತಗೊಂಡ ನಂತರ ಸೊ ಆಗ ನಾವು ಅನಾಲಿಸಿಸ್ ಅನ್ನ ಮಾಡ್ತೇವೆ. ಸೊ ಆ ಅನಾಲಿಸಿಸ್ ಅನ್ನ ಮಾಡಿದಾಗ ಅವ್ರು ಏನ್ ತಪ್ಪುಗಳನ್ನ ಮಾಡಿದ್ರು ಅದನ್ನ ಕರೆಕ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಅಲ್ಲಿ ಸಿಗುತ್ತೆ. ಸೊ 1 to 1 ಪ್ರತಿಯೊಂದು ಪ್ರಶ್ನೆನು ಯಾಕೆ ತಪ್ಪಾಗಿದೆ, ಸೊ ಅಲ್ಲಿ ನಾವು ಮತ್ತೆ ಇನ್ನೊಂದು ಪೋಸ್ಟ್ ಡಯಾಗ್ನೋಸಿಸ್ ಅನ್ನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಅವರ ಪ್ರೋಗ್ರೆಸ್ ಏನಿದೆ ಅದನ್ನ ನಾವು ನಿರ್ದಿಷ್ಟವಾಗಿ ಟ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದಾಗ ಫೈನಲಿ ಟೆಸ್ಟ್ ಇಂದ ಟೆಸ್ಟ್ಗೆ ಅವ್ರದ್ದೇನಾಗುತ್ತೆ ಅಂದ್ರೆ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ಮೆಥಡ್ ಅನ್ನ ನಾವು ಅಸ್ತ್ರ ಕಂಪಾಸ್ ನಲ್ಲಿ ಮಾಡ್ತಿರ್ತಕ್ಕಂಥದ್ದು. ಸೊ ಇದು 1 to 1 ಗೈಡೆನ್ಸ್ ಆಗಿರುತ್ತೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಟೈಲರ್ ಮೇಡ್ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇಷ್ಟು ಈ ಒಂದು KS ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ನಾವು ಮಾಡಿರ್ತಕ್ಕಂಥ 2 ರೀತಿಯ ಟೆಸ್ಟ್ ಸೀರೀಸ್ ಪ್ಲಾನ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಈ ಫಸ್ಟ್ ಏನಿದೆ ಅಸ್ತ್ರ ಎಡ್ಜ್ ಏನಿದೆ, ಇಟ್ ಈಸ್ ಓಪನ್ ಟು ಎವ್ರಿಬಡಿ ಅಲ್ವಾ. ಸೊ ಡಿಸ್ಕಷನ್ ಅಂತಕ್ಕಂಥದ್ದು, ಆ ಗ್ರೂಪ್ ಡಿಸ್ಕಷನ್ ಏನಿರುತ್ತೆ ಟೆಸ್ಟ್ ಸೀರೀಸ್ ತಗೊಳ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಗುತ್ತೆ. ಸೊ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಬೇಕು ಅನ್ನೋ ವಿದ್ಯಾರ್ಥಿಗಳು, ಸಪೋಸ್ ನೀವು UPSC ಇಂದ KSಗೆ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ತಾ ಇರ್ತೀರಾ. ಸೊ ಈಗ ಕೆಲವೊಂದು ನ್ಯೂಯಾನ್ಸಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನ ನಾವು ನಿಮ್ಗೆ ಹೇಳ್ಕೊಡ್ತೇವೆ. ಯಾವ ರೀತಿ KS ಅಪ್ರೋಚ್ ಹೇಗಿರುತ್ತೆ, UPSC ಅಪ್ರೋಚ್ ಹೇಗಿರುತ್ತೆ. ಸೊ ಅದನ್ನ ಫೈನ್ ಟ್ಯೂನ್ ಮಾಡುವ ಮುಖಾಂತರ ನಿಮ್ಮ ಅಂಕಗಳನ್ನ ಹೆಚ್ಚು ಮಾಡ್ತಕ್ಕಂಥ ಗುರಿ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ಎನಿ ಡೀಟೇಲ್ಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪ್ರೋಗ್ರಾಮ್, ಸೊ ಈ ಒಂದು ದೂರವಾಣಿ ಸಂಖ್ಯೆಯ ಮುಖಾಂತರ ನೀವು ಪಡೆದುಕೊಳ್ಬಹುದಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.